ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ಟ್ ಸ್ಮಾರ್ಟ್ ಬೈ ಮೈತ್ರಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಬರುವಂಥ ಸಿಂಪ್ಲಿಫಿಕೇಶನ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸಿಂಪ್ಲಿಫಿಕೇಶನ್ ಟಾಪಿಕ್ಕು RRB NTPC ಆಗಿರ್ಬೋದು, ಗ್ರೂಪ್ ಡಿ, PGCET, IBPS, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಇದರ ಬೇಸಿಸ್ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಅದರಲ್ಲೂ ಬ್ಯಾಂಕಿಂಗ್ ಎಕ್ಸಾಮ್ ಅವ್ರಿಗೆ ಮಿನಿಮಮ್ 5 ಕ್ವೆಶನ್ಸ್ ಇದ್ದೇ ಇರುತ್ತೆ. PGCET ಯಾರ್ಯಾರು ಎಂಟ್ರೆನ್ಸ್ ಎಕ್ಸಾಮ್ MCA ಮತ್ತು MBA ಸ್ಟೂಡೆಂಟ್ಸ್ಗಳು ತಗೊಳ್ಳೋದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡಿದ್ದೀರಾ PGCET ಅವ್ರಿಗೂ ಕೂಡ ಈ ಸಿಂಪ್ಲಿಫಿಕೇಶನ್ ಚಾಪ್ಟರು ತುಂಬ ಇಂಪಾರ್ಟೆಂಟು. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಸಿಂಪ್ಲಿಫಿಕೇಶನನ್ನು ಹೇಗೆ ಟ್ರಿಕ್ಸನ್ನು ಯೂಸ್ ಮಾಡಿ ಈಸಿಯಾಗಿ ಟೈಮ್ ಸೇವ್ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವೆಶನ್ 12 into 15 plus 27 minus question mark equal to 28% of 400 ಅಂತ ಇದೆ. ಸೊ ಇದರಲ್ಲಿ ಯಾವುದೇ ರೀತಿ ಫಾರ್ಮುಲಾ ಆಗಲಿ ಮೆಥಡ್ಸ್ ಆಗಲಿ ಇರಲ್ಲ ಈ ಸಿಂಪ್ಲಿಫಿಕೇಶನ್ ಚಾಪ್ಟ್ರಲ್ಲಿ. ಸೊ ಸಮ್ ಈಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ, ನಾವು ಅದನ್ನು ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ನೀವು ಈ ಕ್ವೆಶನ್ ಅನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ನಮಗೆ ಏನ್ ವ್ಯಾಲ್ಯೂ ಬರಬೇಕು ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಈಗ ನಾವು ಯಾವ ವ್ಯಾಲ್ಯೂನ ಹಾಕ್ಬೋದು ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ಓಕೆ, ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ 12 into 15. ಇಲ್ಲಿ ನೀವು ರೆಗ್ಯುಲರ್ ಆಗಿ ಮಾಡೋ ಮೆಥಡ್ ಅಲ್ಲಿ ನಾವು ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ನಾನು ರೆಗ್ಯುಲರ್ ಆಗಿ ಏನು ಮಾಡ್ತೀರಾ ಆ ಮೆಥಡನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನನಗೆ ಗೊತ್ತಿರೋಂತಹ ಶಾರ್ಟ್ ಟ್ರಿಕ್ನ ಯೂಸ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಗೆ ನೀವು ರೆಗ್ಯುಲರ್ ಮೆಥಡನ್ನು ಯೂಸ್ ಮಾಡಿದಾಗ ಹೇಗೆ ಮಾಡ್ತೀರಾ, 12 into 15 ಇದೆ. ಸೊ 12 into 15 ಆನ್ಸರ್ ಏನು ಬರುತ್ತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಯು ಆರ್ ಗೆಟಿಂಗ್ 180 plus 27 ಮೈನಸ್ ಕ್ವೆಶನ್ ಮಾರ್ಕ್ ಈಕ್ವಲ್ ಟು 28% ಹೇಗೆ ಬರ್ಕೊಳ್ತೀರಾ, ಪರ್ಸೆಂಟೇಜ್ ಕೊಟ್ಟಾಗ ನಮಗೆ ಗೊತ್ತಿದೆ ಅದನ್ನ ನಾವು 28/100 ಅಂತ ಬರ್ಕೊಳ್ತೀವಿ ಯಾವಾಗಲೂ ಅಲ್ವಾ. ಆಫ್ ಮೀನ್ಸ್ ಮಲ್ಟಿಪ್ಲಿಕೇಶನ್ 400 ಬರ್ಕೊಳ್ತೀರಾ. ಇಲ್ಲಿ 0000 ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಥಿಂಗ್ಸ್ ಏನಿದೆ ಅದನ್ನ ಬರ್ಕೊಳ್ಳೋಣ. ಈಗ 180 plus 27 ಆಡ್ ಮಾಡಿದಾಗ ನಿಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ 207 ಮೈನಸ್ ಕ್ವೆಶನ್ ಮಾರ್ಕ್ is equal to 28 into 4 ಇದೆ ಅಲ್ವಾ. ಸೊ 28 into 4 ಮಲ್ಟಿಪ್ಲೈ ಮಾಡಿ 8 4s 2 1 4 2s 8 32 ಇರೋದ್ರಿಂದ 3 11 112 ಬರುತ್ತೆ. ಸೊ ಅಗೇನ್ ವಿ ನೀಡ್ ಟು ಸಿಂಪ್ಲಿಫೈ ದಿಸ್ ಒನ್. ಕ್ವೆಶನ್ ಮಾರ್ಕ್ ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಇದು ಈ ಕಡೆಗೆ ಹೋದ್ರೆ ಪಾಸಿಟಿವ್ ಆಗುತ್ತೆ, ಇದನ್ನ ಈ ಸೈಡ್ ಸೆಂಡ್ ಮಾಡಿದ್ರೆ 207 ಮೈನಸ್ 112. ಸೊ ಈಗ ನೀವು ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 207 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ 95. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ನಮಗೆ ಬರುವಂತ ಆನ್ಸರ್ ಏನಾಗಿರುತ್ತೆ ಆಪ್ಷನ್ ಡಿ ಆಗಿರುತ್ತೆ ಅಲ್ವಾ. ಸೊ ನಮಗೆ ಗೊತ್ತಿರುವಂತ ರೆಗ್ಯುಲರ್ ಮೆಥಡ್ ಇದು ಅಲ್ವಾ. ಸೊ ನಾನು ನಿಮಗೆ ಇನ್ನೊಂದು ಶಾರ್ಟ್ ಮೆಥಡ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಾನು ಯೂಸ್ ಮಾಡೋದು ಲಾಸ್ಟ್ ಡಿಜಿಟ್ ಏನಿದೆ ಯೂನಿಟ್ ಡಿಜಿಟ್ ಇದೆಯಲ್ಲ, ಯೂನಿಟ್ ಡಿಜಿಟ್ ವ್ಯಾಲ್ಯೂ ಇದೆಯಲ್ಲ ಅದ್ರ ಬೇಸಿಸ್ ಮೇಲೆ ನಾವು ಹೇಗೆ ಆನ್ಸರ್ ಅನ್ನ ಐಡೆಂಟಿಫೈ ಮಾಡೋದು ಅಂತ ನೋಡ್ತಾ ಹೋಗ್ಬೋದು. ಯೂನಿಟ್ ಡಿಜಿಟ್ ನಾನು ಈ ಕಾನ್ಸೆಪ್ಟ್ ಈಗ ಇದು ಸಿಂಪಲ್ ವ್ಯಾಲ್ಯೂಸ್ ಇದೆ ನಿಮ್ಗೆ 12 15. ಸೊ ಈಸಿಯಾಗಿ ಮಲ್ಟಿಪ್ಲೈ ಮಾಡ್ಬಿಡ್ತೀರಾ ಆನ್ಸರ್ ಬರುತ್ತೆ. ಓಕೆ, ಬಟ್ ಕಾಂಪ್ಲಿಕೇಟ್ ನಂಬರ್ಸ್ ಕೊಟ್ಟಿದ್ರು, ಇಲ್ಲಿ 4 ಡಿಜಿಟ್ ನಂಬರ್, ಇಲ್ಲಿ 5 ಡಿಜಿಟ್ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ಆಗ ಮಾಡುವಾಗ ನಮಗೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಎಲ್ಲಾನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ. ಓಕೆ, ಸೊ ಅದಕ್ಕೆ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಬೋದು, ಯೂನಿಟ್ ಡಿಜಿಟ್ ಅಥವಾ ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಅಂತ ಇದೆ. ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್. ಲಾಸ್ಟ್ ಡಿಜಿಟ್ ಅಂದ್ರೆ ಏನು, ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಸೊ ಅಷ್ಟು ಪಾಯಿಂಟ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಣ. ಲಾಸ್ಟ್ ಡಿಜಿಟ್ ಏನಿದೆ ಫಸ್ಟ್ ಅಲ್ಲಿ 12 ಅಲ್ಲಿ 2 ತಗೊಳ್ಳೋಣ, 15 ಅಲ್ಲಿ 5 ಅನ್ನ ಕನ್ಸಿಡರ್ ಮಾಡೋಣ ಅಲ್ವಾ. ಪ್ಲಸ್ ಈಗ 27 ಅಲ್ಲಿ ಲಾಸ್ಟ್ ಡಿಜಿಟ್ ಏನು 7 ಇದೆ, ಮೈನಸ್ ಕ್ವೆಶನ್ ಮಾರ್ಕ್ ಎಸ್ ಈಕ್ವಲ್ ಟು ಇಲ್ಲೇ ನೀವು ಇದನ್ನ ನೋಡ್ಬೋದು, ಈ ಪರ್ಸೆಂಟೇಜ್ ಮತ್ತೆ ಈ 20 ಎರಡು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. 8 4s 8 4 ಎಷ್ಟು 32. ಲಾಸ್ಟ್ ಡಿಜಿಟ್ ಏನು ಇಲ್ಲಿ 2 ಬರುತ್ತೆ. ಸೊ ಇಲ್ಲಿ 2 ಬರುತ್ತೆ. ಸೊ 5 2s ಎಷ್ಟಾಗುತ್ತೆ 10 ಆಗುತ್ತೆ. ಸೊ ಇಲ್ಲಿ 10 ಅಲ್ಲೂ ಲಾಸ್ಟ್ ಡಿಜಿಟ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಏನು 0 plus 7 ಮೈನಸ್ ಕ್ವೆಶನ್ ಮಾರ್ಕ್ ಇಸ್ ಈಕ್ವಲ್ ಟು 2. ಓಕೆ,
ಯಾ ಇಲ್ಲಿ ನಾವು 7ಗೆ ಏನೋ ಒಂದು ನಂಬರ್ ಇಂದ ಸಬ್ಸ್ಟ್ರಾಕ್ಟ್ ಮಾಡಿದಾಗ 2 ಬರುತ್ತೆ ಅಂತ ಇದೆ. 7 ಇಂದ 5 ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಇಲ್ಲಿ ವ್ಯಾಲ್ಯೂ 2 ಬರುತ್ತೆ. ಹಾಗಾದ್ರೆ ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು 5 ಆಗಿರ್ಬೇಕು. ಸೊ 5 ಇರೋದು ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ್ದಿದೆ ಡಿ ಇದೆ. ಸೊ ಆನ್ಸರ್ ಏನಾಗುತ್ತೆ 95 ಆಗುತ್ತೆ. ಈ ತರ ನಾವು ಐಡೆಂಟಿಫೈ ಮಾಡೋದನ್ನ ನಾವು ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಅಥವಾ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಅಯ್ಯೋ ಇಷ್ಟೆಲ್ಲ ಮಾಡಬೇಕು ಇದೇ ಈಸಿ ಆಗಿದೆ. ಸೊ ಅದನ್ನೇ ಹೇಳಿದ್ ನಾನು ನಿಮ್ಗೆ ಸಿಂಪಲ್ ನಂಬರ್ ಅನ್ನ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಈಸಿ ಆ ನಂಬರ್ಸ್ ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಮಾಡ್ಬೋದು. ಸೊ ಸಮ್ ಕಾಂಪ್ಲಿಕೇಟ್ ನಂಬರ್ ಕೊಟ್ಟಾಗ ನೀವು ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡ್ತಾ ಹೋಗ್ತೇನೆ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಕ್ಕೆ ಸಿಂಪಲ್ ಆಗಿರೋ ಕ್ವೆಶನ್ಸ್ ಅನ್ನ ಇಲ್ಲಿ ತಗೊಂಡಿದ್ದೀನಿ. ಓಕೆ ಯಾ ನೆಕ್ಸ್ಟ್ ಕ್ವೆಶನ್, square root of 196 into square root of 144 into 20% of 200 equal to question mark plus 1256 ಅಂತ ಇದೆ. 1256. ಸೊ ಈಗ ಇದ್ಲೂ ಅಷ್ಟೇ ನಾವು ಏನ್ ಮಾಡ್ಬೇಕು, ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾರೆ. ಸೊ ಆ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಬರಬೇಕು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಮಾಡೋಣ ಇಲ್ಲಿ. ಓಕೆ, ಈಗ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ನೀವು ಸಾಲ್ವ್ ಮಾಡುವಾಗ ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಈಗ ಪರ್ಸೆಂಟೇಜ್ ಇನ್ ದ ಸೆನ್ಸ್ ಏನಾಗುತ್ತಪ್ಪ ಇದನ್ನ ನೋಡಿ ಇಲ್ಲಿ. ಸೊ 20% ಮೀನ್ಸ್ ಬೈ 100 ಇಂಟು 500, ಆಫ್ ಅಂದ್ರೆ ಇಂಟು. ಸೊ ಈ 20 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇ ಈ ಪರ್ಸೆಂಟೇಜ್ ಮತ್ತೆ ಈ 20 ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 196, ಸ್ಕ್ವೇರ್ ರೂಟ್ ಆಫ್ 196 ಏನ್ ಬರುತ್ತೆ 14 ಬರುತ್ತೆ. ಇಂಟು ಸ್ಕ್ವೇರ್ ರೂಟ್ ಆಫ್ 144 ಏನು 12. ನೀವು ಯಾವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಸ್ಕ್ವೇರ್ ರೂಟ್ಸ್ ಏನಿರುತ್ತೆ ಸ್ಕ್ವೇರ್ ರೂಟ್ಸ್ ಅನ್ನ ಮಿನಿಮಮ್ 1 to 25 ವರೆಗೆ ನಿಮಗೆ ಬರ್ತಾ ಇರಬೇಕು. ಅಂಡ್ ಕ್ಯೂಬ್ ರೂಟ್ಸ್ ಕೂಡ ಮಿನಿಮಮ್ 1 to 15 ವರೆಗೆ ಮಸ್ಟ್ ಅಂಡ್ ಶುಡ್ ಗೊತ್ತಿರ್ಬೇಕು. ಆಗ ನಿಮ್ಗೆ ಈಸಿಯಾಗಿ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಇದನ್ನೆಲ್ಲ ಏನ್ ಬರುತ್ತೆ ಇದಕ್ಕೆ ಸ್ಕ್ವೇರ್ ರೂಟ್ಸ್ ಅಂತ ಐಡೆಂಟಿಫೈ ಮಾಡ್ತಾ ಕೂರೋದಕ್ಕೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಯಾ ನಾವು ಇಲ್ಲಿ 20 ಉಳ್ಕೊಂಡಿದೆ, ಇಲ್ಲಿ 5 ಉಳ್ಕೊಂಡಿದೆ. 20 ಇಂಟು 5 ಮಾಡಿದ್ರೆ ಏನ್ ಬರುತ್ತೆ 100 ಬರುತ್ತೆ. ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಪ್ಲಸ್ 1256 ಏನಿದೆ ರಿಮೈನಿಂಗ್ ವ್ಯಾಲ್ಯೂ ಅದನ್ನ ಬರ್ಕೊಳ್ತಿದ್ದೀವಿ ಅಲ್ವಾ. ಸೊ ನಾನು ಈಗ ಯೂನಿಟ್ ಡಿಜಿಟ್ ಪ್ಲೇಸ್ ಇದೆ ಇದೆಲ್ಲ ಮಲ್ಟಿಪ್ಲೈ ಮಾಡ್ತಾ ಕೂರಲ್ಲ. 100 ಇಂದ 12 ಇಂದ 14 ಇಂದ ಎಲ್ಲ ಮಲ್ಟಿಪ್ಲೈ ಮಾಡಲ್ಲ. ನಾನು ಅಗೈನ್ ಇಲ್ಲಿ ಏನ್ ಯೂಸ್ ಮಾಡ್ತೀನಿ, ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೇನೆ. ಸೊ ಯೂನಿಟ್ ಡಿಜಿಟಲ್ ಇಲ್ಲೇನಿದೆ 4 ಇದೆ, ಯೂನಿಟ್ ಡಿಜಿಟಲ್ ಇಲ್ಲೇನಿದೆ 2 ಇದೆ, ಯೂನಿಟ್ ಡಿಜಿಟಲ್ ಇಲ್ಲೇನಿದೆ 0 ಇದೆ. is equal to question mark ಇಲ್ಲಿ ಯೂನಿಟ್ ಡಿಜಿಟಲ್ ಏನಿದೆ 6 ಇದೆ. ಸೊ ಇಲ್ಲಿ 0 ಇರೋದ್ರಿಂದ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಇಲ್ಲಿ 0 ಬರುತ್ತೆ. ಸೊ ಕ್ವೆಶನ್ ಮಾರ್ಕ್ ಪ್ಲಸ್ 6ಗೆ ಲಾಸ್ಟ್ ನಂಬರ್ ಯಾವ್ದನ್ನ ಆಡ್ ಮಾಡಿದ್ರೆ ನಿಮ್ಗೆ 0 ಬರುತ್ತೆ. ಸೊ 6ಗೆ ಯಾವಾಗ್ಲೂ 4 ಅನ್ನ ಆಡ್ ಮಾಡಿದಾಗ್ಲಲ್ವಾ ಯೂನಿಟ್ ಡಿಜಿಟಲಿ ನಮ್ಗೆ 0 ಬರುತ್ತೆ. ಸೊ ಲಾಸ್ಟ್ ಡಿಜಿಟಲಿ 4 ಇರ್ಬೇಕು. ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ 4 ಯಾವ್ದಿದೆ 15,544. ದೆನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಇಷ್ಟು ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಎಲ್ಲ ಬೇಡ ನಮ್ಗೆ. ಸೊ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಇಲ್ಲಿ ಕೊಟ್ಟಿರೋ ಲಾಸ್ಟ್ ಡಿಜಿಟ್ ಅನ್ನ ಕನ್ಸಿಡರ್ ಮಾಡಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಬರೀಬಹುದು. ಸೊ ಇದು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. ಓಕೆ ಯಾ ನೆಕ್ಸ್ಟ್ ಕ್ವೆಶನ್ ಗೆ ಮೂವ್ ಆಗೋಣ. Next question, 235.265 minus 483.667 plus 956.71 plus 33.523 minus 17.231 equal to question mark. So ಇದಿಷ್ಟನ್ನು ಏನ್ ಆಡ್ ಮಾಡಬೇಕು ಏನ್ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅದಷ್ಟನ್ನು ಮಾಡ್ಬಿಟ್ಟು ನನಗೆ ಲಾಸ್ಟ್ ಅಲ್ಲಿ ವ್ಯಾಲ್ಯೂ ಏನ್ ಬರುತ್ತೆ ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ ಯೂಶುವಲಿ ಎಕ್ಸಾಮ್ ಅಲ್ಲಿ ಫುಲ್ ವ್ಯಾಲ್ಯೂಸ್ ಅನ್ನ ಬರೀತಾ ಹೋಗ್ತೀರಾ. ಪ್ರತಿ ಕೊಟ್ಟಿರೋ ವ್ಯಾಲ್ಯೂನ ಒಂದ್ರ ಕೆಳಗಡೆ ಬರ್ಕೊಳ್ತಾ ಹೋಗ್ತೀರಾ. ಅದ್ರ ನೆಸೆಸಿಟಿ ಇಲ್ಲ. ಏನ್ ಮಾಡ್ತೀವಿ ನಾವು ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಇಲ್ಲಿ 235 ಇದೆ, ಇಲ್ಲಿ 265 ಇದೆ. ಸೊ ಅದ್ರ ಕೆಳಗಡೆ ಪ್ಲಸ್ ಇರೋದೆಲ್ಲ ಆಡ್ ಮಾಡ್ಕೊಳ್ತೀರಾ, ಈ ತರ ಬರೀತೀರಾ ಅಲ್ವಾ, ಆಡ್ ಮಾಡ್ತಾ ಹೋಗ್ತೀರಾ. ಮೈನಸ್ ಇರೋದೆಲ್ಲ ಒಂದ್ ಕಡೆ. ಸೊ ಇದೆಲ್ಲ ಬೇಡ ನಮ್ಗೆ, ಇದೆಲ್ಲ ಬರ್ಕೊಳ್ಳೋದು ಬೇಡ. ಜಸ್ಟ್ ನೀವು ಯೂನಿಟ್ ಡಿಜಿಟ್ ನ ಇದ್ರಲ್ಲೂ ಕೂಡ ಲಾಸ್ಟ್ ಡಿಜಿಟ್ ನ ಅಬ್ಸರ್ವ್ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಎಲ್ಲ ಲಾಸ್ಟ್ ಡಿಜಿಟ್ ಬೇರೆ ಇದೆ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ,
ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಎಲ್ಲ ಯೂನಿಟ್ ಡಿಜಿಟ್ಸ್ ಏನಿದೆ ಸಪ್ರೇಟ್ ಇದೆ. ಒಂದೇ ಇದ್ದಾಗ ಅದಕ್ಕೆ ಬೇರೆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ ಇದ್ದಾಗ ನಾವು ಯೂನಿಟ್ ಡಿಜಿಟ್ ಅನ್ನ ಯೂಸ್ ಮಾಡೋದಕ್ಕಾಗಲ್ಲ. ಆಗ ನಾವು ಅದನ್ನು ಡಿಜಿಟಲ್ ಸಮ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಯೂಸ್ ಮಾಡ್ಬಿಟ್ಟು ನಾವು ಡಿಜಿಟಲ್ ಸಮ್ ಇಂದ ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಯೂನಿಟ್ ಡಿಜಿಟ್ ಪ್ಲೇಸ್ ಅಲ್ಲಿ ಏನಿದೆ ಎಲ್ಲ ಬೇರೆ ಬೇರೆ ವ್ಯಾಲ್ಯೂಸ್ ಇದೆ. ಸೊ ಈ ಕ್ವೆಶನ್ಗೆ ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲೇನಿದೆ 5 ಇದೆ, ನೆಕ್ಸ್ಟ್ ಮೈನಸ್ ಇದೆ, ಇಲ್ಲಿ 6 7 ಇದೆ. 7 ಅನ್ನ ಕನ್ಸಿಡರ್ ಮಾಡಬಾರ್ದು ಯಾವಾಗ್ಲೂ. ಇಲ್ಲಿ ನೀವು ಒಬ್ಬೊಬ್ರು ಏನ್ ಮಾಡ್ಬಿಡ್ತೀರಾ 7 ತಗೊಳ್ತೀರಾ, ಅಲ್ಲ. ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ 1 2 3 ಇದೆ. ಥರ್ಡ್ ಒನ್ ಅನ್ನ ತಗೊಂಡಿದೀವಿ, ಇಲ್ಲಿ 2 ಡಿಜಿಟ್ಸ್ ಮಾತ್ರ ಇದೆ, 6 7 ಇದೆ. 7 ಆದ್ಮೇಲೆ ಏನು ಇಲ್ಲ ಅಂದ್ರೆ ಅದನ್ನ ಏನಂತ ತಗೊಳ್ತೀವಿ, ಇದನ್ನ 0. ಸೊ 0 ಪ್ಲಸ್ ಇಲ್ಲೂ ಅಷ್ಟೇ 2 ಡಿಜಿಟ್ ಇದೆ, ಏನಿಲ್ಲ ಅಂದ್ರೆ ಏನ್ ತಗೋಬೇಕು 0 ಪ್ಲಸ್ ಇಲ್ಲಿ 3 ಡಿಜಿಟ್ಸ್ ಇದೆ, ಲಾಸ್ಟ್ ಡಿಜಿಟ್ ಏನು 3 ಮೈನಸ್ ಇಲ್ಲಿ ಲಾಸ್ಟ್ ಡಿಜಿಟ್ ಏನು 1. ಸೊ ಇದನ್ನ ನೀವು ಈಗ ಸಿಂಪ್ಲಿಫೈ ಮಾಡಿದ್ರೆ 5 ಪ್ಲಸ್ 3 8 8 minus 1 7. ಲಾಸ್ಟ್ ಡಿಜಿಟ್ ಏನಿರಬೇಕು 7. ಸೊ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ಮೆಥಡ್ ಅಲ್ಲಿ ನಾವು ಮಾಡಿದಾಗ ಈಸಿಯಾಗಿ ನಾವು ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ಲ? ಯಾ. ನೆಕ್ಸ್ಟ್ ಕ್ವೆಶನ್, 17 ಸ್ಕ್ವೇರ್ ಪ್ಲಸ್ 6 ಇಂಟು 13 ಸ್ಕ್ವೇರ್ 200 minus 212 into 6 is equal to question mark. ಯಾ, ನೀವು ಇದನ್ನ ಮಾಡೋದಕ್ಕೂ ಮುಂಚೆ ನಮಗೆ ಬಾಡ್ ಮಾಸ್ ರೂಲ್ ಗೊತ್ತಿರಬೇಕು. ಬಾಡ್ ಮಾಸ್ ರೂಲ್ ಕೇಳಿದ್ದೀರಾ ಎಲ್ಲರೂ? ಬಾಡ್ ಮಾಸ್ ರೂಲ್ ಅಲ್ಲಿ ಏನ್ ಬರುತ್ತೆ? ಯಾ, ಬಾಡ್ ಮಾಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ? ಬ್ರಾಕೆಟ್ಸ್ ಬರುತ್ತೆ. ಏನೇನ್ ಬ್ರಾಕೆಟ್ಸ್ ಕೊಟ್ಟಿರ್ತಾರೆ ಅದು ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಆಫ್ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಡಿವಿಷನ್ ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಮಲ್ಟಿಪ್ಲಿಕೇಶನ್ ಬರುತ್ತೆ. ನೆಕ್ಸ್ಟ್ ಅಡಿಷನ್, ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್. ಯಾವಾಗ್ಲೂ ನಾವು ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಬೇಕಾದ್ರೆ ಇದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು. ಈ ಕಾನ್ಸೆಪ್ಟ್ ಯೂಸ್ ಮಾಡೇ ನಾವು ಸಿಂಪ್ಲಿಫೈ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಬರೋ ಅಂತ ವ್ಯಾಲ್ಯೂಸು ತಪ್ಪಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇ ಕ್ಯಾಲ್ಸಿಲಿ ನಾನೊಂದು ಕ್ವೆಶನ್ ಕೊಡ್ತೀನಿ, ಆ ಕ್ವೆಶನ್ ಅನ್ನ ನೀವು ಸಿಂಪ್ಲಿಫೈ ಮಾಡಿ. ಓಕೆ, ಯಾ. ಫಸ್ಟ್ ಇಲ್ಲಿ ಏನ್ ಕೊಡ್ತೀನಿ, 10 ಪ್ಲಸ್ 2 ಇಂಟು 6 ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ, ಈ ಕಡೆಯಿಂದ ಸಾಲ್ವ್ ಮಾಡ್ತಾ ಹೋಗ್ತೀರಾ. 10 ಪ್ಲಸ್ 2 ಫಸ್ಟ್ ಮಾಡ್ತೀರಾ. 10 ಪ್ಲಸ್ 2 ಏನಾಗುತ್ತೆ 12 ಇಂಟು 6 ಅಂತ ಮಾಡ್ತೀರಾ. 12 ಇಂಟು 6 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, 12 ಇಂಟು 6 ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 72 ಬರುತ್ತೆ. 72 ಬರುತ್ತೆ ಅಲ್ವಾ? ಯಾ. ಬಟ್ ಇದು ರಾಂಗ್ ಆನ್ಸರ್. ಇದೇನಿದು? ಇದು ರಾಂಗ್ ಆನ್ಸರ್. ಸೊ ಇಲ್ಲಿ ಯಾವಾಗ್ಲೂ 10 ಪ್ಲಸ್ 2 ಇಂಟು 6 ಅಂತ ಇದೆ ಅಲ್ವಾ? ಅದಕ್ಕೆ ಹೇಳೋದು ಬಾಡ್ ಮಾಸ್ ರೂಲ್ ಅಲ್ಲಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡಬೇಕು, ಆಮೇಲೆ ಆಫ್ ಅಂತ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಅಡಿಷನ್. ಸೊ ಇಲ್ಲಿ ಫಸ್ಟ್ ಏನಿದೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. 10 ಅನ್ನ ಹಾಗೆ ಇಟ್ಕೋಬೇಕು, ಫಸ್ಟ್ ಮಲ್ಟಿಪ್ಲೈ ಮಾಡ್ಬೇಕು. 6 2s 12, ಈಗ ಅಡಿಷನ್ ಮಾಡ್ಬೇಕು. 10 ಪ್ಲಸ್ 12 ಎಷ್ಟಾಯ್ತು? 22. ಇದು ಆನ್ಸರ್. ಬಟ್ ನೀವೇನಾದ್ರೂ ಈ ಮೆಥಡ್ ಅಲ್ಲಿ ಮಾಡಿದ್ರೆ 10 ಪ್ಲಸ್ 2 12, 12 ಇಂಟು 6 ಮಾಡಿದ್ರೆ 72 ಬಂದ್ಬಿಡುತ್ತೆ. ಇದು ರಾಂಗ್ ಆನ್ಸರ್. ಬೇಕಾದ್ರೆ ನೀವು ಕ್ಯಾಲ್ಸಿಲೆ ಚೆಕ್ ಮಾಡಿ. 10 ಪ್ಲಸ್ 2 ಇಂಟು 6 ಮಾಡಿದ್ರೆ ಏನ್ ಬರ್ಬೇಕು ಆನ್ಸರು? 22. ಈ ರೂಲ್ ತುಂಬಾ ಇಂಪಾರ್ಟೆಂಟ್. ಈ ರೂಲ್ ನ ನಾವು ಯೂಸ್ ಮಾಡಿಕೊಂಡು ಯಾವಾಗ್ಲೂ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಬೇಕು. ಅದನ್ನ ಬಾಡ್ ಮಾಸ್ ರೂಲ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೋಬೇಕು ನೀವು ಯಾವಾಗ್ಲೂ. ಓಕೆ, ಯಾ. ಈಗ ನಾನು ಡಿಜಿಟಲ್ ಸಮ್ ಅಂತ ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳಿದೆ ಅಲ್ವಾ? ಆ ಕಾನ್ಸೆಪ್ಟ್ ಅಲ್ಲಿ ಈ ಸಮ್ ಅನ್ನ ಸಿಂಪ್ಲಿಫೈ ಮಾಡಬೇಕು. ಯಾಕೆ ಯೂನಿಟ್ ಡಿಜಿಟ್ ಪ್ಲೇಸ್ ಅಲ್ಲಿ ನೀವು ಮಾಡೋದಕ್ಕಾಗಲ್ಲ ಅಂದ್ರೆ, ಯೂನಿಟ್ ಡಿಜಿಟ್ ಅನ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲೂ 1 ಇದೆ. ಸೊ ಲಾಸ್ಟ್ ಒನ್ ಅಲ್ಲೂ, ಈ ಫಸ್ಟ್ ಒನ್ ಆನ್ಸರ್ ಅಲ್ಲೂ 1 ಇದೆ, ಲಾಸ್ಟ್ ಒನ್ ಆನ್ಸರ್ ಅಲ್ಲೂ ಏನಿದೆ 1 ಇದೆ. ಸೊ ಆಗ ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಏನದು ಡಿಜಿಟಲ್ ಸಮ್ ಅಂದ್ರೇನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಡಿಜಿಟಲ್ ಸಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 11 ಅಂತ ಇರುತ್ತೆ.
ಡಿಜಿಟ್ಸ್ ಅಂದ್ರೆ ಇಲ್ಲಿ 2 ಡಿಜಿಟ್ಸ್ ಇದೆ ಅಲ್ವಾ, 1 ಮತ್ತೆ 1. ಸೊ ಡಿಜಿಟಲ್ ಸಮ್ 1 ಪ್ಲಸ್ 1 ಮಾಡಿದಾಗ ಎಷ್ಟು ಬರುತ್ತೆ? 9 ಬರುತ್ತೆ. 1 ಪ್ಲಸ್ 1 ಮಾಡಿದಾಗ 9. ಫಾರ್ ಎಕ್ಸಾಂಪಲ್ ಇಲ್ಲಿ 22 ಇದೆ. ಸೊ 22 ನ ನಾವು ಡಿಜಿಟಲ್ ಸಮ್ ಮಾಡೋಣ ಅಂತ ಹೇಳಿದ್ರೆ ಏನು, 2 ಪ್ಲಸ್ 2 ಅಲ್ಲಿರೋ ಡಿಜಿಟ್ಸ್ ನ ಆಡ್ ಮಾಡ್ತಾ ಇದೀವಿ. 2 ಪ್ಲಸ್ 2 ಏನಾಗುತ್ತೆ? 4. ಸೊ ಫಾರ್ ಎಕ್ಸಾಂಪಲ್ ಈಗ 7 ಪ್ಲಸ್ 3 ಅಂತ ಇದೆ. ಸೊ 7 ಪ್ಲಸ್ 3 ನ ಆಡ್ ಮಾಡಿದ್ರೆ ಎಷ್ಟು? 10 ಬರುತ್ತೆ. ಡಿಜಿಟಲ್ ಸಮ್ ಅಲ್ಲಿ ಯಾವಾಗ್ಲೂ ನಮಗೆ ಸಿಂಗಲ್ ಡಿಜಿಟ್ ಮಾತ್ರ ಬರಬೇಕು, ಡಬಲ್ ಡಿಜಿಟ್ಸ್ ಬರೋ ಹಾಗಿಲ್ಲ. ಎಗೇನ್ ಇಲ್ಲಿ ಡಬಲ್ ಡಿಜಿಟ್ಸ್ ಬಂದಿದೆ. ಸೊ ಎಗೇನ್ ಏನ್ ಮಾಡ್ತೀವಿ ಇದನ್ನ 1 ಪ್ಲಸ್ 0. ಸೊ ಏನಾಗುತ್ತೆ? 1 ಆಗುತ್ತೆ. 1 ಪ್ಲಸ್ 0 ನ ಆಡ್ ಮಾಡಿದ್ರೆ 1 ಆಗುತ್ತೆ. ಫಾರ್ ಎಕ್ಸಾಂಪಲ್ 9 ಬಂದಾಗ ನೀವು ಡೈರೆಕ್ಟ್ ಆಗಿ ನೆಗ್ಲೆಕ್ಟ್ ಮಾಡ್ಬಿಟ್ಟು ಇನ್ ರಿಮೈನಿಂಗ್ ಉಳ್ಕೊಂಡಿರೋದನ್ನ ತಗೋಬಹುದು. ಈಗ 7 ಪ್ಲಸ್ 3 ಅಂದ್ರೆ ಎಷ್ಟಾಯ್ತು? 10. 10 ಅಲ್ಲಿ 9 ನ ಬಿಟ್ಬಿಟ್ರೆ ಉಳ್ಕೊಳ್ಳೋದು ಎಷ್ಟು? 1. ಫಾರ್ ಎಕ್ಸಾಂಪಲ್ ಅನದರ್ ಒನ್ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೀನಿ ನಾನು. 2 ಪ್ಲಸ್ 3 ಪ್ಲಸ್ 7 ಅಂತ ತಗೊಂಡಿರ್ತೀನಿ. 2 ಪ್ಲಸ್ 3 ಪ್ಲಸ್ 7 ಪ್ಲಸ್ 6 ಅಂತ ಕನ್ಸಿಡರ್ ಮಾಡೋಣ. ಸೊ ಈ ವ್ಯಾಲ್ಯೂನ ನಾನು ಡಿಜಿಟಲ್ ಸಮ್, ಫಾರ್ ಎಕ್ಸಾಂಪಲ್ 2376 ಅಂತ ಇರುತ್ತೆ. ಇದಕ್ಕೆ ನಾನು ಡಿಜಿಟಲ್ ಸಮ್ ಅನ್ನ ಹೇಗಾಗುತ್ತೆ? 2 ಪ್ಲಸ್ 3 ಪ್ಲಸ್ 7 ಪ್ಲಸ್ 6 ಆಗುತ್ತಲ್ವಾ. ಯಾವಾಗ್ಲೂ ಡಿಜಿಟಲ್ ಸಮ್ ಇಲ್ಲಿ ಆಡ್ ಮಾಡ್ಬೇಕಾದ್ರೆ 9 ಬರೋದನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೋದು ಡೈರೆಕ್ಟ್ ಆಗಿ. ಈಗ 6 ಪ್ಲಸ್ 3 ಮಾಡಿದ್ರೆ ಎಷ್ಟಾಯ್ತು? 9. ಉಳ್ಕೊಂಡಿರೋದೇನು? 7 ಪ್ಲಸ್ 2 9. ಸೊ ಏನು ಇಲ್ಲಿ 9 ಪ್ಲಸ್ 9 ಅನ್ನ ಮಾಡಿದ್ರೆ ಎಗೇನ್ ಅದೇ ಬರುತ್ತೆ. ಇಲ್ಲೊಂದು 9 ಬಂತ ನಿಮ್ಗೆ? 9. ಇದು ಮಾಡಿದ್ರೆ ಎಷ್ಟು ಬರುತ್ತೆ? 9. 9 ಪ್ಲಸ್ 9 ಮಾಡಿದ್ರೆ ಎಷ್ಟಾಗುತ್ತೆ? 18. 8 ಪ್ಲಸ್ 1 ಮಾಡಿದ್ರೆ ಎಷ್ಟಾಗುತ್ತೆ? 9. ಎಗೇನ್ 9 ಮಾತ್ರ ಉಳ್ಕೊಳ್ಳುತ್ತೆ ಅಲ್ವಾ. ಡಿಜಿಟಲ್ ಸಮ್ ಅಂದ್ರೆ ಇಷ್ಟೇ, ಅಲ್ಲಿರೋ ಡಿಜಿಟ್ಸ್ ಅನ್ನ ಆಡ್ ಮಾಡಿ ಸಿಂಗಲ್ ಡಿಜಿಟ್ ಗೆ ತಗೊಂಬಂದಿಡೋದನ್ನ ನಾವೇನಂತ ಕರಿತೀವಿ? ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಹೇಗೆ ಇದನ್ನ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅಲ್ಲಿ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ ಈ ಪ್ರಾಬ್ಲಮ್ ನ. ಓಕೆ, ಯಾ ಈಗ ನಾನು ಹೇಳ್ದೆ ಇದನ್ನ ನೀವು 17 ಸ್ಕ್ವೇರ್ ಕಂಡುಹಿಡಿಬೇಕು, ಇಲ್ಲಿ 13 ಸ್ಕ್ವೇರ್ ಕಂಡುಹಿಡಿಬೇಕು, ಮಲ್ಟಿಪ್ಲೈ ಮಾಡಬೇಕು, ತುಂಬಾ ಲೆಂತಿ ಆಗುತ್ತೆ. ಸೊ ಈಗ ಡಿಜಿಟಲ್ ಸಮ್ ಅಲ್ಲಿ ಈಗ 1 7 ಇದೆ. 1 ಪ್ಲಸ್ 7 ಮಾಡಿದ್ರೆ ಎಷ್ಟು ಬರುತ್ತೆ? ಈಗ 17 ಇದೆ. ಸೊ 1 ಪ್ಲಸ್ 7 ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಮಾಡ್ತೀರಾ. 8 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? 64 ಬರುತ್ತೆ. 64ಗೆ 6 ಪ್ಲಸ್ 4 ಮಾಡಿದ್ರೆ ಎಷ್ಟಾಗುತ್ತೆ? ಇದೆಲ್ಲ ಮೈಂಡ್ ಅಲ್ಲಿ ಮಾಡ್ಕೋಬೇಕು ನೀವು ಕ್ಯಾಲ್ಕುಲೇಷನ್. 6 ಪ್ಲಸ್ 4 ಅಂದ್ರೆ 10. 10 ಅಂದ್ರೆ 1 ಪ್ಲಸ್ 0 ಇಸ್ ಈಕ್ವಲ್ ಟು 1. ಸೊ ಇದರ ವ್ಯಾಲ್ಯೂ ಏನಾಯ್ತು ನಿಮ್ಗೆ? ಇದು ಫಸ್ಟ್ ಕ್ವೆಶನ್ ಆಗಿರೋದ್ರಿಂದ ನಾನು ನಿಧಾನಕ್ಕೆ ಎಲ್ಲ ಬರದೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆ ಯಾವ್ಯಾವಾಗ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಆಗ ನೀವು ಡೈರೆಕ್ಟ್ ಆಗಿ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಯಾ ಈ ಪ್ಲೇಸ್ಗೆ ಏನ್ ಬಂತು? ಡಿಜಿಟಲ್ ಸಮ್ ವ್ಯಾಲ್ಯೂ 1 ಬಂದಿದೆ. ನೆಕ್ಸ್ಟ್ ಉಳ್ಕೊಂಡಿದ್ದೇನು? 1 ಪ್ಲಸ್ 6 ಇಂಟು, ಈಗ ಮೈಂಡ್ ಅಲ್ಲೇ ಮಾಡೋಣ. 1 ಪ್ಲಸ್ 3 ಎಷ್ಟು ಬರುತ್ತೆ? 4. 4 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 16. 16 ಅಲ್ವಾ 4 ಸ್ಕ್ವೇರ್ ಅಂದ್ರೆ? ಯಾ 16 ಅಲ್ಲಿ 1 ಪ್ಲಸ್ 6 ನ ಮಾಡಿದ್ರೆ ಏನ್ ಬರುತ್ತೆ? ಇಲ್ಲಿ 7. ಕನ್ಫ್ಯೂಸ್ ಆಗಬೇಡಿ. 13 ಇದೆ, 1 ಪ್ಲಸ್ 3 ಮಾಡ್ತೀವಿ, 4 ಬರುತ್ತೆ. ಇಲ್ಲಿ 13 ಸ್ಕ್ವೇರ್ ಕೊಟ್ಟಿರೋದ್ರಿಂದ ಸ್ಕ್ವೇರ್, 4 ಸ್ಕ್ವೇರ್ ದ ಕಾನ್ಸೆಪ್ಟ್, ಸ್ಕ್ವೇರ್ ರೂಟ್ 16. 16 ನ ಮತ್ತೆ ಡಿಜಿಟಲ್ ಸಮ್ ಕನ್ವರ್ಟ್ ಮಾಡಿದ್ರೆ 7. ಸೊ ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. 7 ಮೈನಸ್ 2 1 2 ಇದೆ, ಅದಷ್ಟು ಡಿಜಿಟಲ್ ಸಮ್ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ? 5 ಬರುತ್ತೆ. ಇಂಟು 6 ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಇಂಟು 6 ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಅಲ್ವಾ. ಯಾ ಎಗೇನ್ 1 ಆಗೇ ಇರುತ್ತೆ, 1 ಆಗೇ ಇರುತ್ತೆ. ಸೊ 6 7s 42 ಅಲ್ವಾ. 6 7s 42. 42 ನ ಡಿಜಿಟಲ್ ಸಮ್ ಮಾಡಿದ್ರೆ 4 ಪ್ಲಸ್ 2 6 ಆಗುತ್ತೆ ಅಲ್ವಾ. ಮೈನಸ್ 5 3s 30. 30 ನ ಡಿಜಿಟಲ್ ಸಮ್ ಮಾಡಿದ್ರೆ ಏನ್ ಬರುತ್ತೆ? 3 ಬರುತ್ತೆ. ಸೊ ಈಗ 1 ಪ್ಲಸ್ 6 7 ಮೈನಸ್ 3 ಏನ್ ಬರುತ್ತೆ? ಇಲ್ಲಿ 4 ಬರುತ್ತೆ. ಡಿಜಿಟಲ್ ಸಮ್ ಅಲ್ಲಿ 4 ಬರ್ತಾ ಇದೆ ಅಂದ್ರೆ ಇಲ್ಲೂ ಡಿಜಿಟಲ್ ಸಮ್ ಮಾಡಿದಾಗ ಯಾವ ವ್ಯಾಲ್ಯೂ 4 ಬರುತ್ತೆ ಅದೇ ಆನ್ಸರ್. ಇಲ್ಲಿ 1 ಪ್ಲಸ್ 1 ಮಾಡಿದ್ರೆ ಏನ್ ಬರುತ್ತೆ? 2. ಇದು ಆನ್ಸರ್ ಅಲ್ಲ. 2 ಪ್ಲಸ್ 3 ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? 5. ಇದು ಆನ್ಸರ್ ಅಲ್ಲ. 4 ಪ್ಲಸ್ 9 ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? 13. ಇದು ಆನ್ಸರ್ ಅಲ್ಲ. 3 ಪ್ಲಸ್ 1 ಆಡ್ ಮಾಡಿದ್ರೆ ಡಿಜಿಟಲ್ ಸಮ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? 4. ದೆನ್ 31 is the right answer for this question. 31 is the right one, right? Yeah. ನಿಮ್ಗೆ ನೀವು ಜನರಲ್ ಆಗಿ ಮಾಡಿ. ಈಗ 17 ಸ್ಕ್ವೇರ್ ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟರಪ್ಪ ಬರುತ್ತೆ ಆನ್ಸರ್? 289. 17 ಸ್ಕ್ವೇರ್ ವ್ಯಾಲ್ಯೂ ಪ್ಲಸ್ 6 ಇಂಟು 13 ಸ್ಕ್ವೇರ್ ವ್ಯಾಲ್ಯೂ ಏನು? 169 ಮೈನಸ್ 212 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ?
1272 ಬರುತ್ತೆ ಅಲ್ವಾ. ಯಾ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ನೀವು. 289 ಹಾಗೆ ಬರಿಬೇಕು, 169 ಇಂಟು 6 ಮಾಡಬೇಕು, ಆಗೆಷ್ಟು ಬರುತ್ತೆ 1014 ಬರುತ್ತೆ, ಮೈನಸ್ 1272. ಎಗೇನ್ ಈಗ ಇಲ್ಲಿ ಏನಿದೆ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಬೇಕು. ಸೊ ಆಡ್ ಮಾಡಿದಾಗ ಏನ್ ಬರುತ್ತೆ ನಿಮ್ಗೆ ಇಲ್ಲಿ 1303 ಮೈನಸ್ 1272 ಬರುತ್ತೆ. ಸೊ ಎಗೇನ್ ಈಗ 1272 ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ 31 ಬರುತ್ತೆ. ಸೊ ಕ್ಯಾಲ್ಸಿಲ್ ಮಾಡೋದು ಈಸಿ ನಿಮ್ಗೆ. 17 ಸ್ಕ್ವೇರು 13 ಸ್ಕ್ವೇರು 212 ಇಂಟು 6 ಮಾಡ್ಬಿಡ್ಬೋದು. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ಬೇಕಾಗತ್ತೆ ಅಲ್ವಾ. ಸೊ ಬಟ್ ನೀವು ಈ ಕಾನ್ಸೆಪ್ಟ್ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ನಿಮ್ಗೆ ಮೈಂಡ್ ಅಲ್ಲಿ ಇದೆ ಅಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಜಸ್ಟ್ ಈ ವ್ಯಾಲ್ಯೂಸ್ ಅನ್ನ ಬರ್ಕೊಂಡು ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. ಗೊತ್ತಾಯ್ತಲ್ವಾ. ಯೂನಿಟ್ ಡಿಜಿಟಲ್ ಪ್ಲೇಸ್ ಅಲ್ಲಿರೋ ಆನ್ಸರ್ ಅನ್ನ ನೋಡ್ತೀವಿ. ಡಿಜಿಟಲ್ ಸಮ್ ಮಾಡುವಾಗ ಇಲ್ಲಿ 4 ಬಂದಿದೆ ಅಂದ್ರೆ ಕೊಟ್ಟಿರೋ ಆನ್ಸರ್ನು ಡಿಜಿಟಲ್ ಸಮ್ ಮಾಡಿ ಅದರಲ್ಲಿ ಯಾವ ವ್ಯಾಲ್ಯೂ ಇದಕ್ಕೆ ಮ್ಯಾಚ್ ಆಗುತ್ತೆ ಅದು ಆನ್ಸರ್ ಆಗುತ್ತೆ. ಇದನ್ನ ಈ ಕಾನ್ಸೆಪ್ಟ್ ಅನ್ನ ಏನಂತ ಹೇಳ್ತೀವಿ ನಾವು ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಡಿಜಿಟಲ್ ಸಮ್. ತುಂಬಾ ಯೂಸ್ಫುಲ್. ತುಂಬಾ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಟೈಮ್ ನ ತುಂಬಾ ಕಡಿಮೆ ಯೂಸ್ ಮಾಡಿ ನಾವು ಈ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಯಾ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಯಾ ನೆಕ್ಸ್ಟ್ ಕ್ವೆಶ್ಚನ್ 25% of 680 plus 16% of 525 minus 22% of 450 equal to question mark ಅಂತ ಕೊಟ್ಟಿದ್ದಾರೆ ಅಲ್ವಾ, question mark. ಸೊ ಅಗೇನ್ ಇಲ್ಲಿ ಡಿಜಿಟಲ್ ಸಮ್ ಅನ್ನ ಯೂಸ್ ಮಾಡೋದಕ್ಕಾಗಲ್ಲ. ಇಲ್ಲೆಲ್ಲ ಬೇರೆ ಇದೆಯಲ್ಲ ಯೂನಿಟ್ ಪ್ಲೇಸ್ ಅಲ್ಲಿ. ಸೊ ನಾವು ಯೂನಿಟ್ ಡಿಜಿಟ್ ಪ್ಲೇಸ್ ನ ಯೂಸ್ ಮಾಡೋದಕ್ಕಾಗಲ್ಲ. ಯಾಕೆ ಯೂನಿಟ್ ಡಿಜಿಟ್ ಪ್ಲೇಸ್ ನ ಯೂಸ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾವ್ಯಾವಾಗ ಪರ್ಸೆಂಟೇಜು ಆಫ್ ಅಂತ ಎಲ್ಲ ಕೊಟ್ಟಿರ್ತಾರೆ ಆಗ ಯೂನಿಟ್ ಡಿಜಿಟ್ಸ್ ಅನ್ನ ನೀವು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಡಿಜಿಟಲ್ ಸಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೆ ಡಿಜಿಟಲ್ ಸಮ್, ಆ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಓಕೆ, 25 ಇದೆ, ಇದ್ರದ್ದು ಡಿಜಿಟಲ್ ಸಮ್ ಏನಾಯ್ತು 7. ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್. 6 ಪ್ಲಸ್ 8 ಅಂದ್ರೆ ಎಷ್ಟಾಗುತ್ತೆ 14 ಆಗುತ್ತೆ. 14 ಅಂದ್ರೆ 1 ಪ್ಲಸ್ 4 ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ 5 ಬರುತ್ತೆ. ಪ್ಲಸ್ 16% ಅಂತ ಇದೆ. ಸೊ 1 ಪ್ಲಸ್ 6 ಅಂದ್ರೆ ಎಷ್ಟು ಬರುತ್ತೆ 7. ಆಫ್ ಮೀನ್ಸ್ ಮಲ್ಟಿಪ್ಲಿಕೇಶನ್. 5 to 5 ಇದೆ. ಸೊ ಆಡ್ ಮಾಡಿದ್ರೆ ಡಿಜಿಟಲ್ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು 12 ಬರುತ್ತೆ. 12 ಅಂದ್ರೆ ಏನಾಗುತ್ತೆ 3 ಆಗುತ್ತೆ. ಮೈನಸ್ 2 ಆಡ್ ಮಾಡಿದ್ರೆ 4 ಆಗುತ್ತೆ. ಮಲ್ಟಿಪ್ಲಿಕೇಶನ್ 450 ಅಂತ ಇದೆ, ಅದನ್ನ ಡಿಜಿಟಲ್ ಸಮ್ ಮಾಡಿದ್ರೆ ಏನು ಬರುತ್ತೆ 9 ಬರುತ್ತೆ. ಅಗೇನ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಬಾಡ್ಮಾಸ್ ರೂಲ್ ಪ್ರಕಾರ ಏನ್ ಮಾಡ್ಬೇಕು ಮೊದಲು ನಾವು ಮಲ್ಟಿಪ್ಲಿಕೇಶನ್. 7 5s 35. 35 ಅನ್ನ 3 ಮತ್ತೆ 5 ಆಡ್ ಮಾಡಿದ್ರೆ 8 ಪ್ಲಸ್ 7 3s 21. ಸೊ 21 ನ ಆಡ್ ಮಾಡಿದ್ರೆ 3 ಮೈನಸ್ 4 9s ಎಷ್ಟು 30. Once again 4 9s 36. 4 9s 36. 3 plus 6 ನ ಆಡ್ ಮಾಡಿದ್ರೆ ಏನ್ ಬರುತ್ತೆ 9 ಬರುತ್ತೆ ಅಲ್ವಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ 8 minus 9. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ 2 ಬರುತ್ತೆ. ಡಿಜಿಟಲ್ ಸಮ್ ವ್ಯಾಲ್ಯೂ ಏನಿರ್ಬೇಕು ನಿಮ್ಗೆ 2 ಇರಬೇಕು. ಡಿಜಿಟಲ್ ಸಮ್ ವ್ಯಾಲ್ಯೂ ಏನಿರ್ಬೇಕು 2 ಇರಬೇಕು. ಸೊ ಈಗ ಇಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲಿ ಯಾವ್ದ್ರದ್ದು ಡಿಜಿಟಲ್ ಸಮ್ ವ್ಯಾಲ್ಯೂ 2 ಬರುತ್ತೆ ಚೆಕ್ ಮಾಡಿ. ಓಕೆ, 7 ಮತ್ತೆ 2 9. 9 plus 1 10. 10 ಅಂದ್ರೆ 1 ಬರುತ್ತೆ, ಇದಾಗಲ್ಲ. 5 plus 5 10. 10 1 ಅಂದ್ರೆ 11. 11 ಅಂದ್ರೆ 2 ಆಗುತ್ತೆ, ಇದಾಗಲ್ಲ. 3 plus 3 6. 6 plus 2 ಅಂದ್ರೆ 8 ಆಗುತ್ತೆ. ಸೊ ಈ ಆನ್ಸರು ಆಗಲ್ಲ. ಸಾರಿ, ಇಲ್ಲಿ 2 ಇಲ್ಲೇ ಬಂದಿದೆ ಅಲ್ವಾ. ಸೊ ಈ ಆಪ್ಷನ್ ಸರಿ ಬರುತ್ತೆ. ಸಾರಿ ಮಿಸ್ ಆಯ್ತು, ಇದು 2 ಇದೆ. ಸೊ ಡಿಜಿಟಲ್ ಸಮ್ 2 ಇದೆ. 155 ಆನ್ಸರ್. ಸೊ ಲಾಸ್ಟ್ ಒನ್ ಅನ್ನ ಚೆಕ್ ಮಾಡೋಣ. ಹಾಗೆ 8 plus 1 9. 9 plus 4 14. 14 ಅಂದ್ರೆ 5 ಬರುತ್ತೆ. ಸೊ ಡಿಜಿಟಲ್ ಸಮ್ ಇದು ಆಗಲ್ಲ. ಹಾಗಾದ್ರೆ ಆಪ್ಷನ್ ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಇಷ್ಟೇ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ ಡಿಜಿಟಲ್ ಸಮ್ ನ ಯೂಸ್ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಅನ್ನ ಬರೀಬಹುದು. ಓಕೆ, ಯಾ ನೆಕ್ಸ್ಟ್ ಕ್ವೆಶ್ಚನ್ 13 ಸ್ಕ್ವೇರ್ into 210 by 28 into 44 equal to question mark plus 27 whole square ಅಂತ ಕೊಟ್ಟಿದ್ದಾರೆ. plus 27 whole square.
ಅಗೈನ್ ಇಲ್ಲೂ ನಾವು ಏನನ್ನ ಯೂಸ್ ಮಾಡೋಣ, ಡಿಜಿಟಲ್ ಸಮ್ ಕಾನ್ಸೆಪ್ಟ್ಸ್ ಅನ್ನ ಯೂಸ್ ಮಾಡಿ ನೋಡೋಣ. ಓಕೆ, ಡಿಜಿಟಲ್ ಸಮ್ ಅನ್ನ ಯೂಸ್ ಮಾಡೋಣ. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲೇ ಸಿಂಪ್ಲಿಫೈ ಆಗುತ್ತೆ ಅಂದ್ರೆ ನಾನು ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಯಾವ್ದ್ರಿಂದ ಸಿಂಪ್ಲಿಫೈ? 4 ಇಂದ ಮಾಡೋಣ. 4 1s 4 1s ಇದೇನಾಗುತ್ತೆ 4 7s ಅಲ್ವಾ, 7 1s 7 3s 30 ಉಳ್ಕೊಳ್ತು, 30 ಉಳ್ಕೊಳ್ತು ನಮ್ಗೆ. ಈಗ ಡಿಜಿಟಲ್ ಸಮ್ ಅನ್ನ ಮಾಡಿ. 13 ಸ್ಕ್ವೇರ್ ವ್ಯಾಲ್ಯೂ ಏನು? 13 ಸ್ಕ್ವೇರ್ ವ್ಯಾಲ್ಯೂ 13 ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಡಿಜಿಟಲ್ ಸಮ್ ಯೂಸ್ ಮಾಡೋಣವಾ, ಯೂನಿಟ್ ಡಿಜಿಟ್ ಯೂಸ್ ಮಾಡೋಣವಾ? ಡಿಜಿಟಲ್ ಸಮ್ ಬೇಡ, ಯೂನಿಟ್ ಡಿಜಿಟ್ ನ ಯೂಸ್ ಮಾಡಿ ಆಮೇಲೆ ಬರಲಿಲ್ಲ ಅಂದ್ರೆ ಆನ್ಸರ್ ಅನ್ನ ಡಿಜಿಟಲ್ ಸಮ್. ಯಾಕೆಂದ್ರೆ ಎಲ್ಲ ಯೂನಿಟ್ ಪ್ಲೇಸ್ ಅಲ್ಲಿ ಬೇರೆ ಬೇರೆ ವ್ಯಾಲ್ಯೂಗಳಿದೆ, ಬೇರೆ ಬೇರೆ ವ್ಯಾಲ್ಯೂ ಇದೆ. ಸೊ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನೇ ಯೂಸ್ ಮಾಡೋಣ. ವಿ ಆರ್ ಯೂಸಿಂಗ್ ನೌ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. ಓಕೆ, 13 ಸ್ಕ್ವೇರ್ ವ್ಯಾಲ್ಯೂ ಏನು? 169 ಇಂಟು 30 ಇಂಟು 11 ಅಂತ ಹೇಳಿದ್ರೆ ಏನ್ ಬರುತ್ತೆ? 330 ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಪ್ಲಸ್ 27 ಹೋಲ್ ಸ್ಕ್ವೇರ್ ಅಂತಾನೆ ಅನ್ಕೊಳ್ಳಿ. ಓಕೆ, ಇದನ್ನ ಸಿಂಪ್ಲಿಫೈ ಏನ್ ಮಾಡೋದಕ್ಕೆ ಹೋಗ್ಬೇಡಿ, ಹಾಗೆ ಇಟ್ಕೊಳ್ಳಿ ಅದನ್ನ. ಇಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಏನರಪ್ಪ ಇದೆ? ಇಲ್ಲಿ 9 ಇದೆ. ಇಲ್ಲಿ ಯೂನಿಟ್ ಡಿಜಿಟ್ ಅಲ್ಲಿ 0 ಇದೆ, ಕ್ವೆಶನ್ ಮಾರ್ಕ್ ಪ್ಲಸ್ ಇಲ್ಲಿ 7 ಇದೆ. 27 ಗೆ ಸ್ಕ್ವೇರ್ ಕಂಡು ಹಿಡ್ಕೊಳ್ಳೋದ್ ಬದಲು ಲಾಸ್ಟ್ ಡಿಜಿಟ್ ಯಾವಾಗ್ಲೂ 27 ಗೆ ಏನ್ ಬರುತ್ತೆ? 7 7s 49. ಲಾಸ್ಟ್ ಡಿಜಿಟ್ ಏನು? 9 ಬರುತ್ತೆ. 7 7s 49 ಅಲ್ವಾ? ಲಾಸ್ಟ್ ಡಿಜಿಟ್ ಏನು? 9 ಬರುತ್ತೆ. ಸೊ 9 ಇಂಟು 0 ಮಾಡಿದ್ರು 0 ಬರುತ್ತೆ, ಕ್ವೆಶನ್ ಮಾರ್ಕ್ ಪ್ಲಸ್ 9. ಸೊ ಇಲ್ಲಿ 0 ಬರ್ತಿದೆ ಅಂದ್ರೆ ಇಲ್ಲಿ 9. 0 ಇಂದ ಏನಿರುತ್ತೆ? ಏನು ಇಲ್ಲ ಅಂತ ಹೇಳಿದ್ರೆ 1 ಇರುತ್ತೆ ಯಾವಾಗ್ಲೂ, ಅದನ್ನ ಅನ್ಕೊಳ್ಳಿ. 10 ಅಂತ ಕನ್ಸಿಡರ್ ಮಾಡಿ. 0 ಇಂದ ಏನಿರುತ್ತೆ? 1 ಇರುತ್ತೆ. 9 ಗೆ ಏನನ್ನ ಆಡ್ ಮಾಡಿದ್ರೆ ಯೂನಿಟ್ ಡಿಜಿಟ್ ಪ್ಲೇಸ್ ಅಲ್ಲಿ 1 ಬರುತ್ತೆ. 9 ಗೆ ಏನನ್ನ ಆಡ್ ಮಾಡಿದ್ರೆ ಯೂನಿಟ್ ಡಿಜಿಟ್, 9 ಗೆ ಏನನ್ನ ಆಡ್ ಮಾಡಿದ್ರೆ 0 ಬರುತ್ತೆ. ಇಲ್ಲಿ 1 ಪ್ಲಸ್ 9 ಮಾಡಿದ್ರೆ 10. ಸೊ ಇಲ್ಲಿ ಏನಿರ್ಬೇಕು? ಲಾಸ್ಟ್ ಯೂನಿಟ್ ಡಿಜಿಟ್ ಪ್ಲೇಸ್ ಅಲ್ಲಿ 1 ಇರ್ಬೇಕು. ಇಲ್ಲಿ ಆಪ್ಷನ್ ಅಲ್ಲಿ ಯಾವ್ದ್ರಲ್ಲಿ 1 ಇದೆ? ಲಾಸ್ಟ್ 1. ಸೊ 55,041 ರೈಟ್ ಆನ್ಸರ್. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ಸೊ ಯೂನಿಟ್ ಡಿಜಿಟ್ ಅಲ್ಲೇ ಆನ್ಸರ್ ಬರ್ತಿದೆ. ಸೊ ಡಿಜಿಟಲ್ ಸಮ್ ಬೇಡ, ನಾವು ಯೂನಿಟ್ ಡಿಜಿಟ್ ಅನ್ನೇ ಯೂಸ್ ಮಾಡಬಹುದು. ಓಕೆ, ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರು ಆನ್ಸರ್ ಬರುತ್ತೆ. ಡಿಜಿಟಲ್ ಸಮ್ ಯೂಸ್ ಮಾಡಿದ್ರು ಆನ್ಸರ್ ಬರುತ್ತೆ, ಯೂನಿಟ್ ಡಿಜಿಟ್ ಯೂಸ್ ಮಾಡಿದ್ರು ಆನ್ಸರ್ ಬರುತ್ತೆ. ಯೂನಿಟ್ ಡಿಜಿಟ್ ಯೂಸ್ ಮಾಡಿ ಆನ್ಸರ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಡಿಜಿಟಲ್ ಸಮ್ಗೆ ಸ್ಕಿಪ್ ಆಗ್ಬಹುದು. ಒಂದೇ ತರ ಲಾಸ್ಟ್ ಅಲ್ಲಿ ಯೂನಿಟ್ ಡಿಜಿಟ್ ಸೇಮ್ ಕೊಟ್ಬಿಟ್ಟಿದ್ದಾಗ ಕನ್ಫ್ಯೂಸ್ ಆದ್ರೆ. ಓಕೆ, ನೆಕ್ಸ್ಟ್ ಕ್ವೆಶನ್. 25% ಆಫ್ 30% ಆಫ್ 950 ಪ್ಲಸ್ 6 ಇಂಟು 73 ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. 73 ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಸೊ ಇದನ್ನ ಏನ್ ಮಾಡಿಬಹುದು? 25% ಅನ್ನ ಕ್ಯಾನ್ ಐ ರೈಟ್ ದಟ್ 1/4 ಬರಿಬಹುದಾ? ಬಿಕಾಸ್ 25% ಇನ್ ದ ಸೆನ್ಸ್ 25/100 ಅಲ್ವಪ್ಪ. 25 1s 25 4s. So can I write that 1/4 directly? Yes. Then 30%. 30% means 30/100. 0 0 get cancel. Can I write that 3/10? ಒಂದೊಂದಲ್ಲೇ ಸಿಂಪಲ್ ಆಗಿ ಡಿವೈಡ್ ಆಗೋಗುತ್ತೆ. ಅಂದ್ರೆ ಯಾವ ಕಾನ್ಸೆಪ್ಟು ಬೇಡ, ನಿಮ್ಗೆ ಏನ್ ಗೊತ್ತಿದೆ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಬಹುದು, ಏನೂ ತೊಂದರೆ ಇಲ್ಲ. ಸೊ 73 ಇಂಟು 6 ಮಲ್ಟಿಪ್ಲೈ ಮಾಡಿ 438 ಬರುತ್ತೆ. 438. ಈಗ ಇದನ್ನ ಡಿವೈಡ್ ಮಾಡಿ. ಡಿವೈಡ್ ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತೆ. 438 ನ ಹಾಗೆ ಕ್ಯಾರಿ ಮಾಡಿ. 438 ನ ಹಾಗೆ ಕ್ಯಾರಿ ಮಾಡಿ. ಒಂದೊಂದು ಕ್ವೆಶನ್ ಅಲ್ಲಿ ನಿಮ್ಗೆ ಯೂನಿಟ್ ಡಿಜಿಟ್ ಮತ್ತೆ ಡಿಜಿಟಲ್ ಸಮ್ಮು ಎರಡು ಕನ್ಫ್ಯೂಸ್ ಆಗುತ್ತೆ, ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ ಮೆಥಡ್ ಗೊತ್ತಿದೆ ಅಂದ್ರೆ ಟೈಮ್ ತಗೊಂಡ್ರು ಪರವಾಗಿಲ್ಲ. ನೀವು 5 ಕ್ವೆಶನ್ ಅನ್ನ ರಾಂಗ್ ಆಗಿ ಆನ್ಸರ್ ಮಾಡೋದ್ರ ಬದಲು ಒಂದು ಕ್ವೆಶನ್ ಅನ್ನ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿ. ತಪ್ಪೇನಿಲ್ಲ ಅದರಲ್ಲಿ. ಅಟ್ಲೀಸ್ಟ್ 1 ಮಾರ್ಕ್ಸ್ ಆದ್ರೂ ಬರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 5 ತಪ್ಪಾದ್ರೆ ಇನ್ನ 5 ಹೋಗುತ್ತೆ ಜೊತೆಗೆ ಅಲ್ವಾ. ಸೊ ಒಂದನ್ನಾದ್ರೂ ನೀವು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಸೊ ನಾವು 95 ಅನ್ನ 4 ಇಂದ ಈಗ ಡಿವೈಡ್ ಮಾಡೋಣ. 4 ಇಂದ ಡಿವೈಡ್ ಮಾಡೋಣ. ಸೊ ಏನ್ ಆನ್ಸರ್ ಬರುತ್ತೆ ನೋಡೋಣ. 95 ಅನ್ನ 4 ಇಂದ ಡಿವೈಡ್ ಮಾಡಿ. 4 2s 8, 15, 4 3s 12, 3.8
30. So 4 7s are 28. 30 li 28 ಹೋದ್ರೆ 2 again 0 5s. So ಇಲ್ಲಿ ಏನು ಬರುತ್ತೆ ಆನ್ಸರ್ ನಿಮಗೆ 3 into 23.75 ಬರುತ್ತೆ. ಸೊ 23.75 ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ 71.25 ಪ್ಲಸ್ 438. 438 ಜೊತೆಗೆ ಇದನ್ನ ಆಡ್ ಮಾಡಿ. ಇಲ್ಲಿ ಮಾಡೋ ಮಿಸ್ಟೇಕ್ ಏನ್ ಮಾಡ್ತೀರಾ ಗೊತ್ತಾ, ಇಲ್ಲಿ ಪಾಯಿಂಟ್ ಏನಿಲ್ಲ ಅಂದ್ರೆ ಪಾಯಿಂಟ್ ಆದ್ಮೇಲೆ 20 ಹಾಕೊಳ್ಳಿ. ಇಲ್ಲಿಂದ ಶುರು ಮಾಡಿ 71.25. ಸೊ ಆಡ್ ಮಾಡಬೇಕು. ಆಡ್ ಮಾಡ್ತಾ ಇದ್ದೀರಾ, 25 ಆಗುತ್ತೆ. 8 plus 1 9, 7 plus 3 0, 10, 1 carry 5. ಸೊ ಆನ್ಸರ್ ಏನು 509.25. 509.25. ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡೋದಾದ್ರೆ ಇದು ಏನಕ್ಕೆ ಬರೀ ಅಯ್ಯೋ ಡಿಜಿಟಲ್ ಸಮ್ ಯೂನಿಟ್ ಡಿಜಿಟ್ ಅಂತಾನೆ ಹೇಳ್ತೀರಾ, ಡೈರೆಕ್ಟ್ ಆಗಿ ಮಾಡೋಣ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಡೈರೆಕ್ಟ್ ಆಗು ಮಾಡಬಹುದು ನೀವು ಈ ಕ್ವೆಶ್ಚನ್ ಅನ್ನು. ಓಕೆ, ಯಾ ನೆಕ್ಸ್ಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಅನ್ನ ನೋಡಿ ಎಷ್ಟು ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ. 625 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 25 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ. ಈ ಕ್ವೆಶ್ಚನ್ ನೋಡಿದ ತಕ್ಷಣ ಹೇಗಪ್ಪ ಇದು ಸಿಂಪ್ಲಿಫೈ ಮಾಡೋದು ಅಂತ ನೋಡೋದು ಬೇಡ. ಯಾಕೆ ಅಂದ್ರೆ ಸೊ ನಮಗೆ ಗೊತ್ತಿದೆ ಯಾವಾಗಲೂ ಡಿವಿಷನ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಮಾಡ್ಕೋಬಹುದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ, 2 ಡಿವೈಡೆಡ್ ಬೈ 6 ಅಂತ ಇರುತ್ತೆ ಅಂದ್ರೆ ವಿ ಕ್ಯಾನ್ ರೈಟ್ ದಟ್ ಒನ್ 2 into 1/6 ಅಂತ ಬರೀಬಹುದು. ಡಿವಿಷನ್ ಅನ್ನ ಮಲ್ಟಿಪ್ಲಿಕೇಶನ್ ಗೆ ಚೇಂಜ್ ಮಾಡುವಾಗ ಸೆಕೆಂಡ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 11 ಡಿವೈಡೆಡ್ ಬೈ 5 ಅಂತ ಇರುತ್ತೆ. ಸೊ ಅದನ್ನ ನಾವು 11 into 1/5 ಅಂತ ರೆಪ್ರೆಸೆಂಟ್ ಮಾಡಬಹುದು. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಈ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡಿ. 625 ಹಾಗೆ ಇರುತ್ತೆ, ಡಿವಿಷನ್ ಪ್ಲೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತೀರಾ, 5 ಇರೋದು 1/5. ನೆಕ್ಸ್ಟ್ ಡಿವಿಷನ್ ಪ್ಲೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ 25 ಇರೋದು 1/25. ಅಗೇನ್ ಮಲ್ಟಿಪ್ಲೈ 1/5, ಅಗೇನ್ ಮಲ್ಟಿಪ್ಲೈ 1/5. ಯಾ ಈಗ ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದಲ್ವಾ? 25 25s 625, 5 5s 25, 5 5 get cancel. What's the remaining answer? 1/5. Yes, ನೋಡಿ ಎಷ್ಟು ಸಿಂಪಲ್ ಆಗಿ ಆನ್ಸರ್ ಬಂದಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ಅನ್ನ ನೋಡಿ ಏನೇನೋ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತಪ್ಪು ಬರಿಬೇಡಿ. ಜಸ್ಟ್ ಡಿವಿಷನ್ ಅನ್ನ ಮಲ್ಟಿಪ್ಲಿಕೇಶನ್ ಗೆ ಬರೆದಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ಇರೋದು ಏನಾಗುತ್ತೆ, ಫ್ರಾಕ್ಷನ್ ಫಾರ್ಮ್ ಗೆ ಕನ್ವರ್ಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ಕ್ವೆಶ್ಚನ್. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಈಗ 2/7 into 5/6 into 3/8 into question mark is equal to 90 ಅಂತ ಇದೆ. into question mark is equal to 90. ಯಾ ಈಗ ನಾವು ಇದಕ್ಕೆ ಡಿಜಿಟಲ್ ಸಮ ಯೂನಿಟ್ ಡಿಜಿಟ್ ನ ಏನ್ ಯೂಸ್ ಮಾಡಬಹುದು? ಯೂನಿಟ್ ಡಿಜಿಟ್ ನ ಯೂಸ್ ಮಾಡೋದಕ್ಕೆ ಹೋದ್ರೆ ಲಾಸ್ಟ್ ಅಲ್ಲಿ ಕೊಟ್ಟಿರೋ ಆನ್ಸರ್ ಎಲ್ಲಾ ಯೂನಿಟ್ಸ್ ಕೂಡ ಏನಿದೆ, 1 ಸೆಕೆಂಡ್, ಎಲ್ಲಾ ಆನ್ಸರ್ಸ್ ಗಳು ಏನಿದೆ 8 8 ಇದೆ ಅಲ್ವಾ? 8 8 8, ಇದು 8 ಇದೆ, ಇದು 8 ಇದೆ, ಇದು 8 ಇದೆ. ಸೊ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕಾಗಲ್ಲ, ಯಾವ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಸೊ ಈಗ ನಾವು ಡಿಜಿಟಲ್ ಸಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಆಗ ನಮ್ಗೆ ನೀಟಾಗಿ ಆನ್ಸರ್ ಬರುತ್ತೆ ಅಲ್ವಾ? ಯಾ ಡಿಜಿಟಲ್ ಸಮ್ ಅನ್ನ ನೋಡೋಣ. ಎಸ್, ಇಲ್ಲೇ ಏನಾದ್ರು ಕ್ಯಾನ್ಸಲ್ ಆಗುತ್ತಾ? 2 1s 2 3s 3 3 get cancel. Yeah, what's the remaining thing then? 5 in the 5 1s 5 1s 5 8s 40 alva aitu. 5 18s 90 ಆಗುತ್ತೆ. So what's the remaining thing? 7 into 8 ಅಂತ ಇದೆ ಡಿನಾಮಿನೇಟರ್ ಅಲ್ಲಿ. ಸೊ ಇನ್ನು ಉಳ್ಕೊಂಡಿದ್ದನ್ನ ಇಲ್ಲಿ ಬರಿಲ್ಲ, 1/7 into 1/8 into question mark is equal to 18 ಅಂತ ಉಳ್ಕೊಂಡಿದೆ. ಸೊ ಈ ಎರಡನ್ನು ಮಲ್ಟಿಪ್ಲೈ ಮಾಡ್ತೀನಿ ನಾನು. 1/7 into 8 ಮಾಡಿದ್ರೆ ಎಷ್ಟು ಬರುತ್ತೆ? 56 into question mark equal to 18. ಈ ಕ್ವೆಶ್ಚನ್ ಮಾರ್ಕ್ ಇಲ್ಲೇ ಇರಲಿ. 18 into 56 ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಆ ಕಡೆಗೆ ತಗೊಂಡು ಹೋಗೋಣ. ಓಕೆ, ಯಾ ಈಗ ಇಲ್ಲಿ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ರೆ 1 plus 8 9, 5 plus 6 11, 11 in the sense 2, 9 into 2, 9 2s 18, 1 plus 8 9. ಸೊ ಡಿಜಿಟಲ್ ಸಮ್ ಏನ್ ಬರಬೇಕು ನಿಮ್ಗೆ?
9 ಬರಬೇಕು. ಸೊ ಇದನ್ನ ಇಲ್ಲಿ ಚೆಕ್ ಮಾಡಿ ಅಷ್ಟೇ, ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ. ಸೊ ಇಲ್ಲಿಂದ ನೋಡ್ಕೊಂಡು ಹೋಗೋಣ. 8 + 1 9, 1 + 1 2, ಇದು 2 ಬರುತ್ತೆ, ಆಗಲ್ಲ. 9 + 1 10, 10 + 8 18, ಇದು 9 ಬರುತ್ತೆ, ಆಗಲ್ಲ. 1 + 2 3, 8 ಎಷ್ಟು ಬರುತ್ತೆ, 11 ಬರುತ್ತೆ. ಸೊ ಇದು 2 ಬರುತ್ತೆ, ಸೊ ಆಗಲ್ಲ. ಸೊ ಇಲ್ಲಿ 8 + 1 ಆಡ್ ಮಾಡಿದ್ರೆ ಏನಾಗುತ್ತೆ, 9. ದೆನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಹೇಗಿದೆ ಡಿಜಿಟಲ್ ಸಮ್ ಮತ್ತೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್? ತುಂಬಾ ಈಸಿ ಇದೆ, ಬಟ್ ನಿಮ್ಮ ಕಾನ್ಸೆಪ್ಟ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಸಿಂಪ್ಲಿಫಿಕೇಶನ್ ಅನ್ನೋ ಪ್ರಾಬ್ಲಮ್ಸ್ ಅನ್ನ ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಿ ಬೇರೆ ಕ್ವೆಶನ್ಸ್ಗೆ ನೀವು ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.